ದಿನಾಂಕ 9/7/2025ರಂದು ಹುಬ್ಬಳ್ಳಿ ಸೆಟಲ್ಮೆಂಟ್ ನಿವಾಸಿ ರೌಡಿ ಶೀಟರ್ ಶ್ಯಾಮ್ ಜಾಧವ್ ಸಂಬಂಧಿ ಸುರೇಶ ಸಂಗಣ್ಣನವರ ಕ್ಯಾನ್ಸರ್ ಕಾಯಿಲೆಯಿಂದ ಮೃತರಾಗಿದ್ದು, ಇವರ ಅಂತ್ಯ ಸಂಸ್ಕಾರ ಮಂಟೂರ ರೋಡ್ ರುದ್ರಭೂಮಿಯಲ್ಲಿ ಮುಗಿಸಿಕೊಂಡು ಅರಳಿಕಟ್ಟೆ ಕಾಲೋನಿ ಬ್ರಿಡ್ಜ್ ಮೂಲಕ ಶ್ಯಾಮ್ ಜಾಧವ್ ಕುಟುಂಬಸ್ಥರು ಮನೆಗೆ ಹೋಗುತ್ತಿರುವಾಗ ಎಂಡಿ ದಾವೂದ್ ಸಾಚರು ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದಿದ್ದಾರೆ. ಈ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯ ಗಲಾಟೆ ನಡೆದಿದೆ. ಮಾಹಿತಿ ತಿಳಿದ ಪೊಲೀಸರು ಕೂಡಕ್ಕೆ ಸ್ಥಳಕ್ಕೆ ತೆರಳಿ ಗಲಾಟೆಯನ್ನು ನಿಯಂತ್ರಿಸುತ್ತಲೂ ಮುಂದಾಗಿದ್ದಾರೆ. ಈ ವೇಳೆ ಎರಡು ಗುಂಪಿನವರು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅಲ್ಲದೆ ಪೊಲೀಸರ ಮುಂದೆಯೇ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಈ ಘಟನೆ ಹುಬ್ಬಳ್ಳಿ ಜನರನ್ನ ಭಯಗೊಳಿಸಿತ್ತು. ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ ಪೊಲೀಸರು ಒಟ್ಟು 20 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು ಕೆಲವು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ಹುಡುಕಾಟ ಸಹ ನಡೆಯುತ್ತಿದೆ. ಶ್ಯಾಮ್ ಜಾಧವ್ ಗ್ಯಾಂಗ್ ಮೇಲೆ ಎಂಡಿ ದಾವೂದ್ ಗ್ಯಾಂಗ್ ಗಿದ್ದ ಹಳೆ ದ್ವೇಷ, ವೈಮನಸ್ಸು ಈ ಫೈಟ್ಗೆ ಮೂಲ ಕಾರಣ ಎಂದು ಹೇಳಲಾಗ್ತಿದೆ. ಒಂದು ಎರಡನೇದು, ಈ ಸತ್ತಂತ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿ ಎಲ್ಲರಿಗೂ ಪರಿಚಯಸ್ಥ ಇದ್ದಿರುವಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಪರಿಚಯಸ್ಥರು ಹೋದಾಗ ಏನಾದ್ರೂ ಘಟನೆ ಆಗಬಹುದು ಅನ್ನೋ ಒಂದು ಊಹೆಯಲ್ಲಿ ನಮ್ಮ ಸ್ಥಳೀಯ ಸಿಬ್ಬಂದಿ ಅಲ್ಲಿ ಏನ್ ನಡೀತಿದೆ, ಎಷ್ಟು ಜನ ಸೇರಿದ್ದಾರೆ ಅನ್ನೋಂತ ಒಂದು ಪ್ರೊಯಾಕ್ಟಿವ್ ಆಗಿ ಹೋಗಿದ್ದಾರೆ. ಅದು ಬಿಟ್ರೆ ಅಡ್ವಾನ್ಸ್ ಮಾಹಿತಿ ಇದ್ದಾಗ್ಲಿ ಅಥವಾ ಅಲ್ಲಿ ಸಂಘರ್ಷ ಆಗುತ್ತೆ ಅನ್ನುವಂಥದ್ದು ನಮಗೆ ಆಂಟಿಸಿಪೇಟ್ ಮಾಡಿ ಏನು ಡಿಪ್ಲಾಯ್ ಮಾಡಿದ್ದಲ್ಲ. ಜನರಲಿ ಒಂದು 500-600 ಜನ 700 ಜನ ಎಲ್ಲಾದ್ರೂ ಸೇರ್ಕೊಂಡಾಗ ಏನ್ ಜನ ಹೋಗ್ತಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಲಿ ಅಥವಾ ಜನ ಇಲ್ಲಿ ಬರ್ತಾರೆ, ಇಲ್ಲಿ ಮೂವ್ಮೆಂಟ್ ಆಗ್ತಾರೆ ಅಂತಂದಾಗ ಅಲ್ಲಿ ಅಬ್ಸರ್ವ್ ಮಾಡುವಂಥದ್ದು ನಮ್ಮವ್ರು ಮಾಡ್ತಾ ಇದ್ದಾರೆ. ಸೊ ಯಾರು ಲೋಕಲ್ ಸಿಬ್ಬಂದಿ ನಮ್ಮ SB ಕಾನ್ಸ್ಟೇಬಲ್ ಜಗದೀಶ್ ಮತ್ತೆ ರಾಥೋಡ್ ಅಂತ ಯಾರು ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಪ್ಲೈ ಮಾಡಿ ಆ ಭಾಗದಲ್ಲಿ ರೌಂಡ್ಸ್ ಅಲ್ಲಿ ಇದ್ರು, ಆ ಭಾಗದಲ್ಲಿ ಆಗ ಮೂವ್ಮೆಂಟ್ ಅಲ್ಲಿ ಇದ್ರು, ಅವ್ರಿಗೆ ನಾನು ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ಮ ಅಧಿಕಾರಿಗಳಿಗೆ ಇದನ್ನ ಆಸ್ ಎ ಲೆಸನ್ ತಗೋಬೇಕು ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಯಾರಾದ್ರೂ ತೀರ್ಕೊಂಡೋದಂತ ಸಂದರ್ಭದಲ್ಲಿ ಅಥವಾ ಈ ಜಾತ್ರಾ ಮಹೋತ್ಸವಗಳಿದ್ದಾಗ ಜನ ಸೇರುವಂತ ಸಂದರ್ಭದಲ್ಲಿ ಎದುರಂಬದ್ರ ಗುಂಪಿನವ್ರು ಬರ್ತಾರೆ ಅಂತಂದಾಗ ಅಲ್ಲೇನಾದ್ರೂ ಒಂದು ಸಂಘರ್ಷ ಸಡನ್ ಆಗಿ ಆಗುವಂತದ್ದು ಅಥವಾ ಪ್ರೀ ಪ್ಲಾನ್ ಆಗಿ ಮಾಡುವಂತದ್ದು ಸಾಧ್ಯತೆ ಇರೋದ್ರಿಂದ ಪೊಲೀಸ್ ಪ್ರೆಸೆನ್ಸ್ ಅಲ್ಲಿ ಇದೆ ಅಂತಂದ್ರೆ ಸಾಕಷ್ಟು ಡಿಟರೆನ್ಸ್ ಕ್ರಿಯೇಟ್ ಆಗುತ್ತೆ. ಪಕ್ಷದೊಂದಿಗೆ ಕೆಲವು ಜನ ಇರ್ತಾರೆ ಸರ್, ನಾಳೆ ಯಾವ್ದಾದ್ರು ಫೋನ್ ನಮ್ಮ ಪಕ್ಷ ಸೇರಿ ಈಗ ನೋಡಿ, ಅರಳಿಕಟ್ಟೆ ಏರಿಯಾದಲ್ಲಿ ನಡೆದಿರುವಂತ ಸಂಘರ್ಷ ಏನಿದೆ ಇದೊಂದು ಕ್ರಿಮಿನಲ್ ಪ್ರಕರಣ. ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರುಗಳು ಅಫೆಂಡರ್ಸ್. ಸೊ ಆ ಕೇಸಿನ ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ, ಅಲ್ಲಿ ಶಾಂತಿ ಕಾಪಾಡೋ ಹಿತದೃಷ್ಟಿಯಿಂದ ಏನ್ ಅಗತ್ಯ ಕ್ರಮ ತಗೋಬೇಕಾಗಿದೆ ಅದನ್ನ ನಾವು ತಗೋತೀವಿ. ಈಗ ಆಬ್ವಿಯಸ್ಲಿ ಯಾರನ್ನೇ ನೀವು ಟಚ್ ಮಾಡಿದ್ರು ಅವ್ರು ಒಂದಲ್ಲ ಒಂದು ಪಕ್ಷದ ಜೊತೆ ಗುರ್ತಿಸ್ಕೊಂಡಿರ್ತಾರೆ. ಸೊ ನನಗೆ ಇಲ್ಲಿವರೆಗೂ ಯಾವುದೇ ಒಂದು ಕರೆ ಬರೋದಾಗ್ಲಿ ಅಥವಾ ಇವ್ರನ್ನ ಅರೆಸ್ಟ್ ಮಾಡಿ ಇವ್ರು ನಮ್ಮ ಪಕ್ಷದವರು ಅನ್ನುವಂಥದ್ದಾಗ್ಲಿ ಯಾವ್ದು ಇಲ್ಲಿವರೆಗೂ ಬಂದಿಲ್ಲ, ನಮ್ಮ ಅಧಿಕಾರಿಗಳಿಗೂ ಬಂದಿಲ್ಲ ಅನ್ನೋಂಥ ಮಾಹಿತಿ ನನಗೆ. ಸರ್, ಈಗ ಆ ಗಲಾಟೆಯಲ್ಲಿ ಮಾರಕಾಸ್ತ್ರ ಮಚ್ಚು ಸಡನ್ಲಿ ಬರುತ್ತೆ, ಲಾಂಗ್ ಸಡನ್ಲಿ ಬರುತ್ತೆ. ಈ ನೀವು ಹೇಳಿದಂತೆ ರೌಡಿ ಶೀಟರ್ಗಳ ಮನೆ ಹಿಂದೆ ಸಡನ್ ದಾಳಿ ಮಾಡಿ ಅವ್ರನ್ನ ವಶಪಡಿಸುವಂತ ಪ್ರಯತ್ನ, ಈಗ ಅದನ್ನ ನಿರೀಕ್ಷೆ ಮಾಡೋದು ಮನೆ ಬೆಳಗಿನ ಜಾವ ಇದು ಮಾಡ್ತಿದ್ದಾರೆ. ಈಗ ರೌಡಿ ಶೀಟರ್ಗಳು ಪೆರೇಡ್ ಅನ್ನ ನಾವು ನಮ್ಮ ಘಟಕದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ಮಾಡಿದ್ದೀವಿ. ಅದು ಯಾವಾಗ ನಾವು ಸುಮ್ಮನೆ ಫೋನ್ ಮಾಡ್ಬಿಟ್ಟು ರೌಡಿ ಶೀಟರ್ಗಳನ್ನ ಇಂಥ ಕಡೆ ಪೆರೇಡ್ ಮಾಡ್ತಿದೀವಿ ಬನ್ನಿ ಅಂತ ಕರೆದಿರುವಂತ ಕೆಲಸ ನಮ್ಮವ್ರು ಯಾರು ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳೇ ನೇತೃತ್ವ ತಗೊಂಡು ಮತ್ತೆ ಪ್ರತಿಯೊಬ್ಬ ಅಧಿಕಾರಿನೂ ಪ್ರಮುಖ ರೌಡಿ ಶೀಟರ್ಗಳು ಯಾರಿದ್ದಾರೆ ಅವ್ರ ಮನೆಗಳಿಗೆ ಖುದ್ದು ತಾವೇ ಹೋದಂತ ಸಂದರ್ಭದಲ್ಲಿ ಅವರ ಒಂದು ಪ್ರೆಸೆನ್ಸು, ಯಾರಿರ್ತಾರೆ, ಎಲ್ಲಿರ್ತಾರೆ, ಮತ್ತೆ ಅವ್ರ ಮನೆಗಳಲ್ಲಿ ಸರ್ಚ್ ಮಾಡುವಂಥದ್ದು, ಈ ತರದ್ದೆಲ್ಲ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಸೊ ಇಷ್ಟಾಗಿ ಕೂಡ ನಾನು ಹೇಳ್ದಂಗೆ ಇದೊಂದು ಹಾವು ಏಣಿ ಆಟ ಇದ್ದಂಗೆ ಪೊಲೀಸರು ಮತ್ತು ಈ ತರ ಕ್ರಿಮಿನಲ್ಸ್ ನಡುವೆ. ಸೊ ನಾವು ಇನ್ನೂ ಹೆಚ್ಚೆಚ್ಚು ಡಾಮಿನೇಟ್ ಮಾಡೋ ಅವಶ್ಯಕತೆ ಇದೆ ಅನ್ನುವಂಥದ್ದು ಈ ಘಟನೆಯಿಂದ ನಮಗೆ ಅರಿವಾಗುತ್ತೆ. ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ರೌಡಿ ಶೀಟರ್ಗಳ ಮೇಲೆ ಬೇರೆ ಬೇರೆ ರೀತಿ ಮುಂಜಾಗ್ರತಾ ಕ್ರಮಗಳು ಮತ್ತೆ ಸೂಪರ್ವಿಷನ್ ಮಾಡೋದು, ಮಾನಿಟರಿಂಗ್ ಮಾಡೋದು, ಅವ್ರ ಆಕ್ಟಿವಿಟಿನ ನಾವು ವಾಚ್ ಮಾಡುವಂಥದ್ದು, ಅಗತ್ಯ ಬಿದ್ದರೆ ಅಗತ್ಯ ಕಾನೂನು ಕ್ರಮ ತಗೊಳ್ಳುವಂಥದ್ದು ನಿರಂತರವಾಗಿ ಇನ್ನು ಮುಂದೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಡೆಯುತ್ತೆ. ಸರ್, ಈಗ ಹೌದು ಈಗಾಗಲೇ ಗುಂಡಾಟಗಳು ಶ್ಯಾಮ್ ಜಾಧವ್ನ ಪೊಲಿಟಿಕಲ್ ಪ್ರೆಷರ್ ಹಾಕಿ ಅವ್ರನ್ನ ಹೊರಗೆ ಹಾಕಿಸಿತ್ತು ಹುಬ್ಳಿಯಿಂದ. ಹೀಗಾಗಿ ಈ ಘಟನೆ ಕಾರಣ ಅಲ್ಲ. ಈಗ ಯಾವ ವ್ಯಕ್ತಿದು ನೀವು ಹೇಳ್ತಿದ್ದೀರಿ ಅವನ ಹಿನ್ನೆಲೆ ಏನು?